ಹೆಸರು ಬದಲಾವಣೆ ಮಾಡ್ತಾ ಇರೋದಕ್ಕೆ ಈಗ ತೀವ್ರವಾದಂತ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ? ಈಗ ರಾಮನಗರದಲ್ಲಿ ಏನು ಕೆಲಸ ಮಾಡಿಲ್ಲ, ರಾಮನಗರಕ್ಕೆ ರಾಮನ ಹೆಸರಿದೆ. ಡಿಕೆಶಿಗೆ ಭ್ರಷ್ಟಾಚಾರ, ಹಣ ಮಾಡೋದು ಬಿಟ್ಟು ಬೇರೆ ಏನೂ ಬರಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧ ಅಶ್ವತ್ಥ ನಾರಾಯಣ್ ವಾಗ್ದಾಳಿ ಮಾಡಿದ್ದಾರೆ. ಬೆಂಗಳೂರನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಂದ್ರು. ಬೆಂಗಳೂರು ಅಭಿವೃದ್ಧಿ ಹೆಸರಲ್ಲಿ ಹಣ ದೋಚ್ತಾ ಇದ್ದಾರೆ. ಜಿಲ್ಲೆಯ ಜನತೆಗೆ ವಿಚಾರದಲ್ಲಿ ಸಮಾಧಾನ ಇಲ್ಲ ಅಂತ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಹಠದಿಂದ. ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಈಗ ರಾಮನಗರ ಜಿಲ್ಲೆಯನ್ನು ಈಗ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು, ಮತ್ತು ರಾಮನಗರದ ಶಾಸಕರು, ರಾಮನಗರದ ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿದ್ದಾರೆ. ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದೇನೆ. ಇವತ್ತು ಬೆಂಗಳೂರು ನಾವೆಲ್ಲ ವಂಶಸ್ಥರು, ಬೆಂಗಳೂರಿನ ವಂಶಸ್ಥರು, ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ. ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಬೆಂಗಳೂರಿನ ಬೆಲೆ ಏನಿದೆ, ಎಂಥದ್ದು ಮೂಟೆಗಟ್ಟಲೆ ತುಂಬೋದಂತಲ್ಲ ದುಡ್ಡನ್ನ, ಅದೆಲ್ಲ ನೀವು ತುಂಬಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶಗಳಿದೆ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಆಗಬೇಕು, ಪುನರ್ ನಾಮಕರಣ ಆಗಬೇಕು ಅನ್ನೋಂಥ ಒಂದು ಏನು ಕೋರಿಕೆನ ಸಲ್ಲಿಸಿದ್ದಾರೆ, ಇದು ನಿಜಕ್ಕೂ ಒಂದು ಯಾವುದು ಒಪ್ಕೊಳ್ಳೋಕ್ಕಾಗಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಥವಾ ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಮ್ಮ ಎಲ್ಲ ರಾಮನಗರ ಜಿಲ್ಲೆಯ ಜನತೆ ಇಡೀ ರಾಜ್ಯದ ಜನತೆಯ ಭಾವನೆಗೆ ವಿರುದ್ಧವಾಗಿದೆ. ಇವತ್ತೇನು ರಾಮನಗರ ಅಂತ ಈಗಾಗಲೇ ನಾಮಕರಣ ಆಗಿ ಹಲವಾರು ವರ್ಷ ಆಗಿದೆ. ಇವರ ಒಂದು ಇವತ್ತೇನು ಜಸ್ಟಿಫಿಕೇಶನ್ ಏನು ಕಾರಣಗಳು ಕೊಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದನ್ನ ಕಾರಣ ಕೊಡ್ತಾ ಇದ್ದಾರೆ. ಇದು ಯಾವ್ದಾದ್ರು ಕಾರಣನ ಒಬ್ಬ ಆಡಳಿತಗಾರ ಕೊಡುವಂಥ ಕಾರಣನ, ಯಾವ ಒಂದು ರಾಮನಗರ ಜಿಲ್ಲೆಗೆ ಏನನ್ನೂ ಅಭಿವೃದ್ಧಿಯನ್ನು ಮಾಡದೆ, ರಾಮನಗರಕ್ಕೆ ಒಂದು ಮೆಡಿಕಲ್ ಕಾಲೇಜ್ನು ಕೊಟ್ಟಿದ್ದನ್ನು ಕಳ್ತನ ಮಾಡಿ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಂಥ ವ್ಯಕ್ತಿ, ಅಂದರೆ ಅದನ್ನು ಎತ್ಕೊಂಡು ಬೇರೆ ಕಡೆ ವರ್ಗೀಕರಣ ಮಾಡಲಿಕ್ಕೆ ಕನಕಪುರಕ್ಕೆ ತೊಗೊಂಡು ಹೋಗೋಕ್ಕೆ ರೆಡಿಯಾಗಿದ್ದಂಥ ವ್ಯಕ್ತಿ. ಈ ರೀತಿ ಈಗ ಇಲ್ಲೇನೋ ಗ್ರೇಟರ್ ಬ್ಯಾಂಗ್ಳೂರು, ಅದೇನೋ ಬೆಂಗಳೂರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಶುರು ಮಾಡಿದರು 15 ತಿಂಗಳಿಂದ. ಯಾವ್ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನು ದೋಚ್ತಾ ಇದ್ದಾರೆ, ಯಾವ ರೀತಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರ ಆಗಿದೆ. ಇವತ್ತು 2007ರಲ್ಲಿ ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ನೋಡಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಂದ್ರು. ಬೆಂಗಳೂರು ಹೆಂಗಾಯ್ತು? ಬೆಂಗಳೂರಿಗೆ ಮುಂಚೆ ಏನಿತ್ತು? ಬೆಂಗಳೂರಿಗೇನೆ ಒಂದು ಬ್ರ್ಯಾಂಡ್ ಬರೋ ರೀತಿಯಲ್ಲಿ ಮಾಡಿದ್ರು, ಹೆಸರು ಬಂತು. ಈಗ ನೀವು ರಾಮನಗರದ ಹೆಸರು ತೆಗೆದುಬಿಟ್ಟು ನಾನು ಅಲ್ಲಿ ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ಟು ಈ ಬ್ರ್ಯಾಂಡ್ ಅನ್ನ ಅಲ್ಲಿ ಹೋಗಿಟ್ಬಿಟ್ಟು ಅದನ್ನ ಮಾಡ್ತೀನಿ ಅದಕ್ಕೆ ನೀವೇ ಬೇಕಾ? ರಾಮನಗರ ಅನ್ನುವಂಥದ್ದೇ ಒಂದು ಬ್ರ್ಯಾಂಡ್ ಮಾಡಿ ತೋರಿಸಿ, ಅವಾಗ ನೋಡೋಣ, ನಿಮ್ಮನ್ನು ಮೆಚ್ಚುತ್ತೀವಿ ನಾಯಕರುಗಳನ್ನ. ಇಲ್ಲಿದು ಹೋಗ್ಬಿಟ್ಟು ಅಲ್ಲಿ ಹೆಸರು ಇಟ್ಬಿಟ್ಟು ನಾವು ಬ್ರ್ಯಾಂಡ್ ಮಾಡಿದ್ವಿ ಅಂತ ಏನ್ರಿ ಅದರಿಂದ? ಒಳ್ಳೆ ಜೋಗ್ ತರ ಮಾಡ್ತಿರಲ್ಲ. ಅದನ್ನ ಹೋಗಿ ಹೆಸರು ಇಟ್ಬಿಟ್ಟು ಆಯ್ತು ಬೆಂಗಳೂರು ಗ್ರಾಮಾಂತರ ಅಂತ ಇಟ್ರಿ. ಏನಾಗಿದೆ ಕನಕಪುರ? ಏನಾಗಿದೆ ನಿಮ್ಗೆ ಗ್ರಾಮಾಂತರದಲ್ಲಿ ಬರುವಂಥದ್ದೆಲ್ಲ? ಏನಾಗಿದ್ದಾವೆ? ಕಮಾನ್, ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಅದು ರಾಮ ಅಂತ ಹೆಸರು ಇದ್ದಿದ್ದಕ್ಕೇನೆ ನೋವಾಗ್ತಾ ಇದೆಯಾ ಏನು ಅಂತ ನಂಗೆ ಯಾಕೋ ಒಂದು ಅನುಮಾನ ಕಾಡ್ತಾ ಇದೆ ಇತ್ತೀಚೆಗೆ.